ಪಾರವ್ವ ಏನಾಯ್ತು? ಯಾಕವ ನನ್ನ ಮಗನ್ನ ಎಳ್ಕೊಂಡ್ ಬರ್ತಿದ್ಯಾ? ಶಂಕರಣ್ಣ, ಪಾರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಪಾರು, ಇನ್ನು ಬಾಯಾರೆ ಹೇಳವ, ಅದೇನಂತವ? ಅಂಕಲ್, ಅತ್ತೆ, ಮಾವ, ಗುಂಡು, ನಿಮ್ ದೇವಿ ಪುತ್ರ ಎಂತ ಮಾತು ಹೇಳ್ದ ಗೊತ್ತಾ? ಎಂತ ಮಾತು? ಎಲೆಕ್ಷನ್ ನಾಮಿನೇಷನ್ ಮಾಡಿದ್ರಲ್ಲ, ಅದನ್ನ ವಾಪಸ್ ತಗೋತಾರಂತ. ಏನಣ್ಣ ನೀನು? ನಾವೆಲ್ಲ ಊರಲ್ಲಿ ಲೆವೆಲ್ ಹಾಕೊಂಡು ಮೆರಿತಾ ಇದ್ರೆ ನೀನ್ ನಾಮಿನೇಷನ್ ಪತ್ರ ವಾಪಸ್ ತಗೋತೀನಿ ಅಂತ ಇದ್ಯಾ? ಯಾಕ್ಲೆ ಶಿವು, ಯಾರನ್ನ ಏನಾದ್ರು ಅಂದ್ರ? ನಮ್ಮ ಶಿವುಗೆ ಯಾರಾದ್ರೂ ಏನನ್ನೋದಕ್ಕೆ ಸಾಧ್ಯ? ಶಿವು, ನಿನ್ನ ನಿರ್ಧಾರ ಏನಂತ ಹೇಳಪ್ಪ. ಆರು ನಾನು ಎಲೆಕ್ಷನ್ ನಿಂತಿರೋದೇ ಮಾವು ಹೇಳೋದಕ್ಕೋಸ್ಕರ. ಈಗ ಅವರು ವಾಪಸ್ ತಗೊಂತಿದ್ದಾರೆ, ನಾಮಿನೇಷನ್ ವಾಪಸ್ ತಗೋತೀವಿ. ಅದು ಅಲ್ಲದೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಅವರು ನನ್ನ ಕೈಯಿಂದ ಮಾತು ಬೇರೆ ತಗೊಂಡಿದ್ರು. ನೀನು ನೋಡಿದ್ರೆ ಈ ವಿಷಯನ ಯಾರಿಗೂ ಹೇಳ್ತಿದ್ಯಾ? ಅಲ್ಲ ಮಾವ, ಅಲ್ಲ, ನನ್ ಗಂಡ ಪಾಪ ಯಾವಾಗ್ಲೂ ತಾನಾಯ್ತು, ತನ್ನ ಕೆಲ್ಸ ಆಯ್ತು, ತನ್ನ ಮನೆ ಆಯ್ತು ಅಂತ ಇರ್ತಾನೆ. ಅಂತಂದ್ರೆ ಇವತ್ತು ಎಲೆಕ್ಷನ್ ನಿಂತಿದ್ದಾನೆ ಅಂದ್ರೆ ಅದು ದೊಡ್ಡ ವಿಷಯ, ದೊಡ್ಡ ಪವಾಡ. ಮಾವ, ನೀನ್ ಎಲೆಕ್ಷನ್ ನಿಂತಿದ್ಯಾ ಅಂತ ಊರಲ್ಲಿರೋ ಎಷ್ಟು ಜನ ಬಂದು ನನಗೆ ಏನೇನು ಹೇಳಿದಾರೆ ಗೊತ್ತಾ? ಬೆಳಿಗ್ಗೆ ಪೋಸ್ಟ್ ಮಾಸ್ಟರ್ ಬಂದು ಹೇಳಿದ್ರು, ನಮ್ಮ ಹಳ್ಳಿಗೆ ಶಿವನಂತ ಜನನಾಯಕ ಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ಹೂ ಕಣಪ್ಪ ಮಾದಪ್ಪ, ಸ್ತ್ರೀ ಶಕ್ತಿ ಸಂಘದಲ್ಲೂ ನಿನ್ ಬಗ್ಗೆನೇ ಮಾತು ಕಣಪ್ಪ. ಅಪ್ಪ, ನೀನ್ ಯಾಕೆ ಸ್ತ್ರೀ ಶಕ್ತಿ ಸಂಘಕ್ಕೆ ಹೋಗಿದ್ದೆ? ನಂಗೆ ಬೇರೆ ಯಾರೋ ಹೇಳಿದ್ರು. ಸುಮ್ಕೆ ಇರ್ಲಾರದೆ ಇಲ್ಲಿ ವಿಷಯ ಮಾತಾಡಪ್ಪ ನೀನು. ಸುಮ್ನೆ ಕಾಲು ಎಳಿಬೇಡ. ನೋಡ್ ಮಾವ, ಜನ ಎಲ್ಲ ಎಷ್ಟು ಕನ್ಸು ಕಟ್ಟಿದ್ದಾರೆ. ನೀನ್ ಆ ಕನ್ಸಿಗೆ ತಣ್ಣೀರ್ ಹಾಕ್ತೀಯ ಹೇಳು? ಪಾರು ಗೀರು ಚೂರು ಪಾರು ಎಲ್ಲ ಏನೂ ಇಲ್ಲ. ನೀನ್ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಾಮಿನೇಷನ್ ವಾಪಸ್ ತಗೊಳ್ಳೋ ಹಂಗಿಲ್ಲ ಅಷ್ಟೇ. ಇದು ಪ್ರಜಾಪ್ರಭುತ್ವ. ಬೇಕಿದ್ರೆ ವೋಟಿಂಗ್ ಇಲ್ಲೇ ನಡೀಲಿ.